ಹಾಯ್ ಫ್ರೆಂಡ್ಸ್, ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗೆ. ನಾನು ಇದು ಮೊದಲನೇ ಸಾರಿಗೆ ವಿಡಿಯೋಗೆ ವಾಯ್ಸ್ ಕೊಡ್ತಾ ಇರೋದು. ಎಲ್ಲಾದರೂ ಏನಾದರೂ ತಪ್ಪಾದರೆ ಮಿಸ್ಟೇಕ್ ಆದರೆ ಸಾರಿ, ಮತ್ತು ನಾನು ಕರೆಕ್ಟ್ ಮಾಡ್ಕೊತೀನಿ. ಇವಾಗ ಮೊದಲಿಗೆ ನಾನು ಹೇಗೆ ಮಾಡ್ತೀನಿ ಜಾಮೂನ್ನ ಅಂತ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ನಾನಿಲ್ಲಿ ಒಂದು ಬಟ್ಲನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ 2 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಬಟ್ಲಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅರ್ಧ ಲೀಟ್ರು ನೀರಿಗೆ 1/4 kgಗಿನ್ನ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ. ನಾನಿಲ್ಲಿ ಯಾವುದೇ ಥರದ ಕಲರು ಅಥವಾ ಬೇರೆ ಏನೂ ಬಳಸಲ್ಲ. ಮನೇಲಿ ಏನು ಪದಾರ್ಥಗಳಿದೆಯಲ್ಲ ಅದರಿಂದನೇ ಮಾಡುವಂಥದ್ದು. ತುಂಬ ಸುಲಭವಾಗಿ ತುಂಬ ಬೇಗನೆ ಮಾಡುವಂಥದ್ದು. ನೋಡಿ ಇವಾಗ ಸಕ್ಕರೆ ಪಾಕ ಮಾಡೋದಕ್ಕೆ ನಾನು ಇಟ್ಬಿಡ್ತೀನಿ. ನೋಡಿ ಈ ಥರ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ನಾನು ಏಲಕ್ಕಿನ ಜಜ್ಜಿಬಿಟ್ಟು ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಸಿಪ್ಪೆ ಕೂಡ ಬಿಡಿಸಿಟ್ಟಿದ್ನಲ್ಲ ಅದನ್ನು 2 ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಲವಂಗ ಕೂಡ 2 ಹಾಕ್ಕೊತಾ ಇದ್ದೀನಿ. ಇದ್ರ ರುಚಿ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸರಿ ಏಲಕ್ಕಿನೂ ಲವಂಗ ಹಾಕಿದ್ಮೇಲೆ ಒಂದು ಸರಿ ತಿರುಗಿಸ್ಕೊಂಬಿಡೋಣ. ನೋಡಿ ಈ ಥರ ಆದರೆ ಸಾಕಾಯ್ತೈತೆ. ಇವಾಗ ನಾನು ಇದನ್ನು ಕುದಿಯೋಕ್ಕೆ ಇಟ್ಬಿಡ್ತೀನಿ. ನೋಡಿ ಇವಾಗ ಕುದೀತಾ ಐತೆ. ಇವಾಗೆಲ್ಲ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಚೆನ್ನಾಗಿ ಅನಿಸುತ್ತೆ, ಒಳ್ಳೆ ಬಣ್ಣನೂ ಬರ್ತೈತೆ. ನೋಡಿ ಈ ಥರ ಆದರೆ ಸಾಕಾಗತ್ತೆ. ತುಂಬ ಪಾಕ ಬರಬೇಕು, ಎಳೆ ಪಾಕ ಆ ಥರ ಏನೂ ಇಲ್ಲ. ಇದು ಸಕ್ಕರೆ ಕರಗಿ ಒಂದು ಹದ ಅಂದರೆ ಒಂದು ಕುದಿ ಬೆಂದರೆ ಸಾಕು, ಇದು ಪಾಕ ರೆಡಿ ಆಗುತ್ತೆ. ಈಗ ನೋಡಿ ಈಗ ರೆಡಿ ಆಗಿದೆ. ನಾನಿವತ್ತು ಮಾಡ್ತಾ ಇರೋದು GRB ಅವ್ರದ್ದು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇಲ್ಲಿ ಒಂದು ಟ್ರಿಕ್ಸ್ ಏನಪ್ಪ ಅಂತ ಅಂದರೆ, ನಾವು ಮೊದಲಿಗೆ ಇದನ್ನು ಮಾಡಬೇಕಾದ್ರೆ ಜಲ್ಡಿ ಮಾಡ್ಕೋಬೇಕಾಗತ್ತೆ. ಜಲ್ಡಿ ಮಾಡಿಕೊಂಡು ಈ ಹಿಟ್ಟನ್ನು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಮೆತ್ತಗಿರುತ್ತೆ. ಕಲಸೋದಕ್ಕೂ ಮತ್ತು ಒಡಕ್ಲಾಗಲ್ಲ ಜಾಮೂನು. ಅದಕ್ಕೆ ನಾವು ಹೀಗೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬರೋ ಸಣ್ಣ ಸಣ್ಣ ಗಂಟುಗಳೇನಿರುತ್ತಲ್ಲ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಜಲ್ಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಇದರಲ್ಲಿ ಏನು ಗಲೀಜೇನು ಇರೋದಿಲ್ಲ, ಬೇರೆ ಏನೂ ಬರೋದಿಲ್ಲ, ಡಸ್ಟ್ ಎಲ್ಲ. ಅದೇ ಜಲ್ಡಿ ಮಾಡ್ಕೊಂಡು ಮಾಡೋದ್ರಿಂದ ಜಾಮೂನ್ ಒಂದೇ ಅಂತಲ್ಲ, ಬೇರೆ ಪದಾರ್ಥನೂ ಆಗಿರ್ಬೋದು, ಬಜ್ಜಿ ಬೋಂಡ ಆ ಥರದ್ದು ನಾವೇನು ಮಾಡಿದ್ರೂ ಜಲ್ಡಿ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಉದುದ್ರಾಗಿರುತ್ತೆ ಹಿಟ್ಟು, ಯಾವುದೇ ಥರ ಗಂಟಿರೋದಿಲ್ಲ. ಇದಕ್ಕೆ ನಾನಿವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಒಮ್ಮೆಲೇ ನೀರನ್ನ ಹಾಕೋಬಾರ್ದು, ಹಾಕ್ಕೊಂಡ್ರೆ ನಮಗೆ ತೆಳ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ, ತುಂಬ ನೀರು ಏನು ತೊಗೊಳ್ಳಲ್ಲ. ಆದರೆ ಇನ್ನೊಂದೇನೆಂದರೆ ಈ ಥರ ಸ್ಟಿಕ್ಕಿಯಾಗೆ ಕಲಿಸ್ಕೋಬೇಕಾಗತ್ತೆ ಜಾಮೂನ್ನ. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಗಟ್ಟಿ ಕಲಿಸ್ಕೊಂಡಾಗ್ಲೇ ಅದು ಒಣಗುತ್ತೈತಲ್ಲ, ಹಂಗಾಗಿ ಜಾಮೂನ್ ಒಡೆದೋಯ್ತೈತೆ. ನೋಡಿ ಈ ಥರ ಸ್ಟಿಕ್ಕಿಯಾಗಿ ಅಂಟಿಸ್ಬೇಕು. ತಟ್ಟೆಗೂ ಅಂಟಿಸ್ಬೇಕು, ಕೈಗೂ ಅಂಟಿಸ್ಕೋಬೇಕು. ಈ ಥರ ಇದ್ರೇ ಬೇಗನೂ ಜಾಮೂನ್ ಹರಳ್ಕೊಳ್ಳುತ್ತೆ. ಸಕ್ಕರೆ ಪಾಕದಲ್ಲಿ ಚೆನ್ನಾಗೂ ಬರುತ್ತೆ. ನೋಡಿ ಇದು ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಅಷ್ಟು ಮುಚ್ಚಿಟ್ಬಿಡ್ತೀನಿ. ಅಂದರೆ ಎಣ್ಣೆ ಕಾಯೋದಕ್ಕಿಡೋ ಅಷ್ಟರಲ್ಲಿ ಇದು ಚೆನ್ನಾಗಾಗತ್ತೆ. ನೋಡಿ ನಾನಿಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ಒಂದು ಕಡೆ ಪಾಕನೂ ನೋಡ್ಕೊಂಡಿದ್ದೀನಿ, ಪಾಕನೂ ರೆಡಿಯಾಗಿದೆ. ಈಗ ಎಣ್ಣೆ ಬಾಣಲಿ ಬಿಸಿಯಾಗಿತ್ತು. ನಾನು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಮೂನ್ಗೇನು ಜಾಸ್ತಿ ಎಣ್ಣೆ ಏನು ಬೇಡ, ಸ್ವಲ್ಪ ಆದರೆ ಸಾಕಾಗತ್ತೆ. ನೋಡಿ ಇಷ್ಟ ಆದರೆ ಸಾಕಾಗತ್ತೆ. ಆದರೆ ಇನ್ನೊಂದು ಎಣ್ಣೆ ಕಾಯ್ದಾದಮೇಲೆ ನಾವು ಸಣ್ಣ ಉರಿನಲ್ಲೇ ಜಾಮೂನ್ನ ಮಾಡ್ಕೋಬೇಕಾಯ್ತೈತೆ, ಅಂದರೆ ಎಣ್ಣೆಲಿ ಕರಿಬೇಕಾಯ್ತೈತೆ. ನೋಡಿ ಇದು ಎಣ್ಣೆ ಕಾಯೋಷ್ಟರಲ್ಲಿ ನಾವು ಉಂಡೆಗಳನ್ನ ಕಟ್ಕೊಂಡ್ಬಿಡ್ತೀನಿ. ಈಗ 5 ನಿಮಿಷ ಆಗೈತೆ. ಇದಕ್ಕೆ ಒಂದು ಚಿಕ್ಕ ಪ್ಲೇಟಲ್ಲಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಬೆಟ್ಟಲ್ಲಿ ಹಿಂಗೆ ಉಜ್ಕೊಂಡು ತೊಗೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ನಾವೀಗ ಕಟ್ಕೋಬೇಕಾಯ್ತೈತೆ. ನೋಡಿ ಇಷ್ಟು ಥರ ಕಟ್ಕೊಂಡ್ರೆ ಸಾಕಾಯ್ತೈತೆ. ನೋಡಿದ್ರಲ್ಲ, ಇಷ್ಟು ದಪ್ಪ ಆದರೆ ಸಾಕು. ಇದೇ ಹರಳ್ಕೊಳ್ತೈತೆ, ತುಂಬ ದಪ್ಪಗೆ ಬರ್ತೈತೆ. ಇಷ್ಟಾದರೆ ಸಾಕು. ನಾನಿವತ್ತು ಮಾಡಿರೋದ್ರಲ್ಲಿ 21 ಉಂಡೆಗಳಾಗೈತೆ. ನೋಡಿ ಈ ಥರ ಆಗೈತೆ. ಈಗ ಎಣ್ಣೆ ಕಾಯ್ದಿದೆ. ಎಣ್ಣೆಗೂ ನೋಡಿ ಚೆನ್ನಾಗಿ ಕಾಯ್ದಿದೆ ಎಣ್ಣೆ. ಈಗ ಒಂದೊಂದೇ ಉಂಡೆಗಳನ್ನ ನಾನು ಎಣ್ಣೆಗೆ ಬಿಡ್ತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಸಣ್ಣ ಊರಿನಲ್ಲೇ ನಾವು ಇದನ್ನು ಕರ್ಕೋಬೇಕಾಯ್ತೈತೆ. ಉಂಡೆಗಳನ್ನ ಉರಿ ಎತ್ತಬಾರ್ದು, ಸ್ವಲ್ಪನೇ. ನೋಡಿ ಈಗ ಒಂದೊಂದೇ ಉಂಡೆಗಳನ್ನ ಬಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕಲರ್ ಬರ್ತೈತೆ. ಈ ಥರ ಒಟ್ಟಿಗೆ ಎಲ್ಲನೂ ಹಾಕ್ಕೋಬಾರ್ದು. ಎಣ್ಣೆಗೆ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಮುಳುಗೋಷ್ಟು ಹಾಕ್ಕೋಬೇಕು. ಎಣ್ಣೆ ಕಡಿಮೆ ಆದ್ರೂ ನಾವು ಉಂಡೆ ಚೆನ್ನಾಗಿ ಕಟ್ಟಿದ್ರೂ ಉಂಡೆಗಳು ಒಡೆದೋಗ್ಬಿಡುತ್ತೆ. ಹಿಂಗೆ ನೋಡಿ ನಿಧಾನ ಉರಿನಲ್ಲೇ ಈ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ ಎಣ್ಣೆ ಕಡಿಮೆ ಆಯಿತು ಅಂದಾಗ ಒಂದೇ ಸ್ಪೂನಲ್ಲಿ ತೆಗೆದು ಅದನ್ನು ಅದ್ರ ಮೇಲೆ ಒಂದು ಚೂರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಯಾವಾಗಲೂ ಎಣ್ಣೆ ಜಾಸ್ತಿನೇ, ತುಂಬಾ ಜಾಸ್ತಿ ಇರಬಾರ್ದು, ತುಂಬ ಕಡಿಮೆ ಇರಬಾರ್ದು. ಆದರೆ ಉಂಡೆನ
ಹೊಡಿಯೋದಕ್ಕೆ ಬಿಡಬಾರ್ದು. ಎಣ್ಣೆಗೆ ಬಿಟ್ಟಾದ್ಮೇಲೆ ನಾವು ಕೈ ಆಡಿಸ್ಲಿಲ್ಲ, ಅದ್ರ ಮೇಲೆ ಎಣ್ಣೆ ತೀಡಲಿಲ್ಲ ಅಂದ್ರೇ ಹೊಡೆಯೋದು. ನೋಡಿ ಈಗ ಎಷ್ಟು ಹಾಕಿರೋ ಸಾಕಾಗತ್ತೆ. ನಾನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಉಂಡೆಗಳನ್ನ. 2 ಒಬ್ಬೆ ಹಾಕ್ಕೊಂಡಿದ್ದೆ. ನೋಡಿ ಇಷ್ಟ ಆಗೈತೆ, ಚೆನ್ನಾಗಾಗಿದೆ. ಉಂಡೆಗಳೇನೂ ಒಡೆದಿಲ್ಲ. ಈಗ ಪಾಕ ಬಿಸಿನೂ ಇದೆ, ಆರಿಲ್ಲ. ಬಿಸಿ ಇದ್ದಾಗಲೇ ನಾವು ಉಂಡೆಗಳನ್ನ ಇದರೊಳಗಡೆಗೆ ಹಾಕ್ಕೋಬೇಕಾಗತ್ತೆ. ಆವಾಗಲೇ ಚೆನ್ನಾಗಿ ಮೆತ್ತಗಾಗತ್ತೆ. ಇಲ್ಲ ಅಂದರೆ ಆರೋಗ್ಬಿಟ್ರೆ ಮತ್ತೆ ಪಾಕ ಬಿಸಿ ಮಾಡಿಕೊಂಡೇ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ. ಇದನ್ನು ನಾನು 1 ಗಂಟೆಗಳ ಕಾಲ ಮುಚ್ಚಿಟ್ಬಿಡ್ತೀನಿ. ನೋಡಿ 1 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು. ಚೆನ್ನಾಗೂ ಆಗಿದೆ, ಚೆನ್ನಾಗಿ ರಸನೂ ಹೀರ್ಕೊಂಡಿದೆ. ತುಂಬ ಕಲರು ಅಂದರೆ ತುಂಬ ಡಾರ್ಕು ಇಲ್ಲ, ಲೈಟು ಇಲ್ಲ, ಚೆನ್ನಾಗಾಗಿದೆ. ನೋಡಿ ಇವಾಗ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಕಟ್ ಮಾಡಿದ ತಕ್ಷಣ ಚೆನ್ನಾಗಿ ಬಂದಿದೆ. ನೋಡಿ ಒಳಗಡೆ ಎಲ್ಲ ರಸ ಚೆನ್ನಾಗಿ ಹಿಡ್ಕೊಂಡಿದೆ. ಫೋಕಸ್ ಲೈಟಿಗೆ ಅದು ಸೆಂಟ್ರಲ್ ಆ ರೀತಿ ಕಾಣ್ತಿದೆ, ಆದರೆ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ. ಎಲ್ಲೂ ಗಟ್ಟಿ ಗಟ್ಟಿ ಇಲ್ಲ, ತುಂಬ ಮೆತ್ತಗೂ ಬಂದಿದೆ, ಸಾಫ್ಟಾಗಿ. ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಂಗೆ ಒಂದು ಸಾರಿ ತಿಳಿಸಿ ಫ್ರೆಂಡ್ಸ್.